ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ, ಕೇವಲ 1 ಬೌಲ್ ಆಗುವಷ್ಟು ಸಬ್ಬಕ್ಕಿ ಇದ್ದರೆ ಸಾಕು. ಈ ತಾಲಿಪಟ್ಟು ಅಥವಾ ರೊಟ್ಟಿನ ನೀವು ಮನೆಯಲ್ಲೇ ಟ್ರೈ ಮಾಡ್ಕೊಬಹುದು. ತುಂಬಾ ಹೆಲ್ದಿಯಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಕಡಿಮೆ ಟೈಮಲ್ಲಿ ಈ ಬ್ರೇಕ್ಫಾಸ್ಟ್ನ ನೀವು ರೆಡಿ ಕೂಡ ಮಾಡ್ಕೊಬಹುದು. ಹಾಗಿದ್ರೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ನೆನೆಸಿಟ್ಟಿರುವಂತಹ ಸಬ್ಬಕ್ಕಿನ ತಗೊಂಡಿದ್ದೀನಿ. ನೀವು ನೆನೆಸಿಲ್ಲ ಅಂದರೆ 1 ಅವರ್ ಮುಂಚೆನೇ ಈ ಥರ ಸಬ್ಬಕ್ಕಿನ ನೆನೆಸ್ಕೊಬೇಕಾಗತ್ತೆ. ಹಾಗೆಯೇ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ 1 ಈರುಳ್ಳಿನ ಬಳಸ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನಾನು ಇದಕ್ಕೆ 4 ಸ್ಪೂನ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ನಮಗಿಲ್ಲಿ ತಾಲಿಪಟ್ಟು ಅಥವಾ ರೊಟ್ಟಿ ಅಂತ ಏನು ಕರಿತೀವೋ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಕ್ವಾಂಟಿಟಿಗೆ ತಕ್ಕಂತೆ ನೀವು ಹಿಟ್ಟನ್ನ ಬಳಸ್ಕೊಬಹುದು. ನಾನು 1 ಬೌಲ್ಗೆ 4 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಬಳಸ್ತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಇದಕ್ಕೆ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಮೇಲ್ಗಡೆ ಸಿಪ್ಪೆ ಕೂಡ ಬಿಡಿಸಿದ್ದೀನಿ. ಒಂದು ಅರ್ಧ ಬೌಲ್ ಆಗುವಷ್ಟು ಸೇರಿಸ್ಕೊಂಡ್ರೆ ಸಾಕು. ಇವಾಗ ನಾವಿಲ್ಲಿ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ನಾವು ಹಾಕಿರುವಂಥ ಐಟಮ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನಂತರ ನಾವು ಇದೇ ಬೌಲ್ಗೆ ಸ್ವಲ್ಪನೇ ನೀರು ಹಾಕ್ತಾ ರೊಟ್ಟಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಸ್ವಲ್ಪನೇ ನೀರು ಹಾಕ್ತಾ ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವಿಲ್ಲಿ ನೋಡ್ತಿರ್ಬೋದು, ನಮ್ಗೆ ಆಲ್ಮೋಸ್ಟು ಹಿಟ್ಟು ರೆಡಿ ಆಗ್ತಾ ಬಂದಿದೆ. ಇವಾಗ ನಾವು ಇದನ್ನು ಒಂದು 5 ನಿಮಿಷದ ಕಾಲ ಸ್ವಲ್ಪ ನೆನೆಯೋಕ್ಕಿಡೋಣ. ನೋಡಿ 5 ನಿಮಿಷ ಆಗಿದೆ. ಹಿಟ್ಟು ಕೂಡ ಸ್ವಲ್ಪ ನೆಂದಿದೆ. ಇವಾಗ ರೊಟ್ಟಿ ತಟ್ಟಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿಬಿಟ್ಟು ತಗೊಂಡಿದ್ದೀನಿ. ನೀವು ಬೇಕಾದರೆ ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಮೇಲೂ ಕೂಡ ರೊಟ್ಟಿನ ತಟ್ಕೊಬಹುದು. ಇವಾಗ ನಾವು ನಿಧಾನಕ್ಕೆ ಪ್ರೆಸ್ ಮಾಡ್ತಾ ರೊಟ್ಟಿನ ತಟ್ಕೊಳ್ಳೋಣ. ನೋಡಿ, ನಿಮ್ಗೆ ಅಲ್ಲಲ್ಲಿ ಈ ಥರ ಕ್ರ್ಯಾಕ್ಸ್ ಏನಾದರೂ ಬಂದೆ ಕೈಯಲ್ಲೇ ಪ್ರೆಸ್ ಮಾಡ್ತಾ ರೊಟ್ಟಿನ ತಟ್ಕೊಬಹುದು. ಬೇಗ ಹಾಳಾಗುತ್ತೆ ಅನ್ನೋದೇನಿರಲ್ಲ. ರೊಟ್ಟಿ ನೀಟಾಗಿ ಬಂದುಬಿಡುತ್ತೆ. ನಿಮ್ಗೆ ಎಷ್ಟು ದೊಡ್ಡ ರೊಟ್ಟಿ ಬೇಕೋ ನೀವು ಅಷ್ಟು ದೊಡ್ಡ ರೊಟ್ಟಿನ ತಟ್ಕೊಬಹುದು. ಹರಿಯುತ್ತೆ ಅನ್ನೋದೇನು ಭಯ ಇಲ್ಲ. ನಮಗಿಲ್ಲಿ ಆಲ್ಮೋಸ್ಟ್ ರೊಟ್ಟಿ ರೆಡಿ ಆಗ್ತಾ ಬಂದಿದೆ. ಇವಾಗ ನಾನು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊತೀನಿ. ನೀವು ಡೈರೆಕ್ಟ್ ತವಾಗೆ ಆಯಿಲ್ ಹಾಕ್ಕೊತೀನಿ ಅಂದರೂ ಕೂಡ ತೊಂದರೆ ಇಲ್ಲ. ಈ ಥರ ನಾವು ಆಯಿಲ್ನ ಹಚ್ಚೋದ್ರಿಂದ ತವಾ ಮೇಲೆ ಜಾಸ್ತಿ ಆಯಿಲ್ ಹಿಡಿಯಲ್ಲ. ನೋಡಿ, ನೀಟಾಗಿ ಆಯಿಲ್ ಹಚ್ಚಿದ ಮೇಲೆ ಈ ಕಡೆ ನಮ್ಗೆ ತವಾ ಕೂಡ ಬಿಸಿಯಾಗಿದೆ. ಹಾಗೆಯೇ ನಾವು ಮಾಡಿರುವಂಥ ರೊಟ್ಟಿನ ತವಾ ಮೇಲೆ ಸೇರಿಸಿ ನಿಧಾನಕ್ಕೆ ಬಟ್ಟೆ ಎಳೆದ್ರೆ ಆಯಿತು. ರೋಟಿ ನಮಗಿಲ್ಲಿ ಈಸಿಯಾಗಿ ಬಂದುಬಿಡುತ್ತೆ. ಇವಾಗ ನಾವು ಇನ್ನೊಂದು ಬದಿಗೆ ಆಯಿಲ್ನ ಈ ಥರ ಹಚ್ಚಬೇಕಾಗತ್ತೆ. 2 ಬದಿಗೆ ಮೀಡಿಯಮ್ ಫ್ಲೇಮಲ್ಲಿ ರೊಟ್ಟಿನ ಬೇಯಿಸ್ಕೊಳ್ಳಿ. ನೋಡಿ, ನಮಗಿಲ್ಲಿ ಈಸಿಯಾಗಿ ರೊಟ್ಟಿ ರೆಡಿ ಆಗ್ತಾ ಬರ್ತಿದೆ. ತುಂಬ ದುಂಡಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವಿಲ್ಲಿ ನೋಡ್ತಿರ್ಬೋದು. ಯಾವುದೇ ರೀತಿಯಾದ ರೊಟ್ಟಿ
ಹರಿದಿಲ್ಲ. ಇವಾಗ ನಾವು ಇದನ್ನು ಈಸಿಯಾಗಿ ಸರ್ವ್ ಕೂಡ ಮಾಡ್ಕೊಬಹುದು. ಇದನ್ನು ನಾವು ಕಾಯಿ ಚಟ್ನಿ ಅಥವಾ ಈ ಥರ ಪುಡಿ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ನಾವು ಸಬ್ಬಕ್ಕಿನ ಬಳಸ್ಕೊಂಡು ಮನೆಯಲ್ಲೇ ತಾಲಿಪಟ್ಟು ಅಥವಾ ರೊಟ್ಟಿನ ಮಾಡೋದು ಅಂತ. ಹಾಗಿದ್ರೆ ಇವಾಗಲೇ ಹೋಗಿ ರೆಸಿಪಿನ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.